ಪರಪ್ಪನ ಅಗ್ರಹಾರದಲ್ಲಿ ಏನು ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಕ್ಕಿದೆ ಅಂತ ಹೇಳಿ ಒಂದಿಷ್ಟು ವಿಡಿಯೋಗಳು ರಿವೀಲ್ ಆಗಿರುತ್ತಂತು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸರ್ಕಾರ ಒಂದು ರೀತಿ ವೈಫಲ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಸರ್, ಈ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಪರಪ್ಪನ ಅಗ್ರಹಾರ ಈಗ 3,000 ಜನ ಕೈದಿಗಳಿದ್ದಾರೆ. ಸೊ ಆ ಕೈದಿಗಳಿಗೆ ಇವತ್ತು ಎಲ್ಲ ರೀತಿಯ ಕಾನೂನು ಬಾಹಿರ ಫೆಸಿಲಿಟಿ ಸಿಗ್ತಾ ಇದೆ. ಅದು ಮಾದಕ ದ್ರವ್ಯ, ಗಾಂಜಾ ಇರ್ಬೋದು, ಸಿಗರೇಟು, ಗುಟ್ಕಾ ಇರ್ಬೋದು, ಹೀಗೆ ಅನೇಕ ಅವರಿಗೆ ಕಾನೂನು ಬಾಹಿರ. ಇದು ಕಾನೂನು ಅಲ್ಲಿ ಅಲವಿಲ್ಲ. ಇದರ ಜೊತೆಗೆ ಇನ್ನೊಂದು ಅಪಾಯಕಾರಿಯಾದಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಅಂತಂದರೆ ಇವತ್ತು ಮೊಬೈಲ್. ಸೊ ಮೊಬೈಲ್ ಒಳಗಡೆಗೆ ಹೋಗಿ ಇವತ್ತು ಯಾರ ಕೈಗೆ ಸಿಗ್ತಾ ಇದೆ ಅಂತಂದರೆ ಟೆರರಿಸ್ಟ್ಗಳಿದ್ದಾರೆ ಒಳಗಡೆಗೆ. ಅಲ್ಲಿ 13 ಜನ ಪಾಕಿಸ್ತಾನ್ ಟೆರರಿಸ್ಟ್ಗಳು ಒಳಗಡೆ ಇದ್ದಾರೆ. ನಮ್ಮ ಕರ್ನಾಟಕದ ಸಿಕ್ಕಂಥ 7 ಜನ ಟೆರರಿಸ್ಟ್ಗಳು ಒಳಗಡೆ ಇದ್ದಾರೆ. ಇವರೆಲ್ಲ ಇಸ್ಲಾಮಿಕ್ ಟೆರರಿಸ್ಟ್ಗಳು. ಅದರ ಜೊತೆಗೆ ಕೊಯಿಮತ್ತೂರಿನಲ್ಲಿ ಬ್ಲಾಸ್ಟ್ ಮಾಡಿದಂಥ ಅಬ್ದುಲ್ ನಾಜೀರ್ ಮದನಿ ಕೂಡ ಒಳಗಡೆ ಇದ್ದಾನೆ. ಇವರೆಲ್ಲರಿಗೂ ಮೊಬೈಲ್ ಮೂಲಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಸೊ ಏನು ವ್ಯವಹಾರ? ಒಳಗಡೆಗೆ ಕೈದಿಯಾಗಿ, ಟೆರರಿಸ್ಟ್ ಆಗಿ, ಭಯೋತ್ಪಾದಕ ಆಗಿ, ಸಮಾಜದ್ರೋಹಿಯಾಗಿ, ದೇಶದ್ರೋಹಿಯಾಗಿ ಒಳಗಡೆ ಇದ್ದ ಮೇಲೆ ಇವರು ಹೊರಗಡೆ ಏನು ವ್ಯವಹಾರ? ಮತ್ತು ವ್ಯವಹಾರಕ್ಕೆ ಇವತ್ತು ಸರ್ಕಾರ ಆಗಲಿ ಅಥವಾ ಆ ಕೇಂದ್ರ ಕಾರಾಗೃಹದ ಸಿಬ್ಬಂದಿ ಆಗಲಿ ಸಹಕಾರ ಯಾಕೆ ಕೊಡ್ತಾ ಇದ್ದಾರೆ? ಇಂಚಿಗೂ ಕೂಡ ಅಲ್ಲಿ ಸುರಕ್ಷತೆ ಇದೆ ಮತ್ತು CC ಕ್ಯಾಮ್ರಾಗಳಿದ್ದಾವೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಅವರಿಗೆ ನೇರವಾಗಿ ಇವತ್ತು ಮೊಬೈಲ್ ಸಿಗತ್ತೆ, ಗಾಂಜಾ ಸಿಗತ್ತೆ, ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಇವತ್ತು ವಸ್ತುಗಳು ಸಿಗ್ತಾ ಇದ್ದಾವೆ ಅಂತಂದರೆ ಸರ್ಕಾರದ ಅಟ್ಟರ್ ಫೇಲ್ಯೂರ್. ಇದು ಮೇಲಿಂದ ಮೇಲೆ ನಡೀತಾ ಇದೆ. ಇದು ಮೊದಲನೇದಲ್ಲ, ಹಿಂದೆನೂ ನಡೆದಿದೆ. ಇವತ್ತು ನಾನೇ ಸ್ವತಃ ಅಲ್ಲಿ 15 ದಿನ ಒಳಗಡೆ ಇದ್ದಂಥ ಸಮಯದಲ್ಲಿ ಅಲ್ಲೊಂದು ಪ್ರಾರ್ಥನಾ ಮಂದಿರದ ಒಳಗಡೆಗೆ ಟೆರರಿಸ್ಟ್ಗಳು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ. ಅದರದ್ದು ಎಲ್ಲ ರಿಪೋರ್ಟವನ್ನು ನಾನು ಇಲ್ಲಿಯ ಕಾನೂನು ಮಂತ್ರಿಗಳೇ ಕೊಟ್ಟಿದ್ದೆ. ಅವಾಗಲೂ ಏನೂ ಆಗಲಿಲ್ಲ. ಹೀಗೆ ಅನೇಕ ಪ್ರಸಂಗಗಳು ನಡೆದಂಥ ಸಮಯದಲ್ಲೂ ಕೂಡ ಕ್ರಮ ಆಗಿಲ್ಲ. ನಾನು ಸನ್ಮಾನ್ಯ ಶ್ರೀಮತಿ ಡಿ ರೂಪಾ ಅನ್ನುವಂಥವರು ಆ ವರಿಷ್ಠ ಅಧಿಕಾರಿ ಆಗಿದ್ದರು ಕಾರಾಗೃಹದ. ಬಹಳ ಒಳ್ಳೆಯ ಶಿಸ್ತು, ಸ್ಟ್ರಿಕ್ಟ್ನಿಂದ ಒಂದು 10 ಬಸ್ನಲ್ಲಿ ತಂದಿದ್ರು ಅವರು. ಅವರನ್ನು ಕೂಡಲೇ ಟ್ರಾನ್ಸ್ಫರ್ ಮಾಡಿದರು. ಅಂದರೆ ಯಾವ ರೀತಿಯ ಲಾಬಿ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಇವತ್ತಿನ ದಿನದಲ್ಲಿ ವಿಡಿಯೋ ಹೊರಗೆ ಬಂದಿದೆ, ಫೋಟೋಗಳು ಹೊರಗೆ ಬಂದಿದ್ದಾವೆ. ಸೊ ಯಾವ ಟೆರರಿಸ್ಟ್ ಹೇಗೆ ಯಾರ್ಯಾರಿಗೆ ಸೆಟ್ಲೈಟ್ ಮೂಲಕ ಲಿಂಕಲ್ಲಿ ಸಿಕ್ಕಿದೆ. ಈ ರೀತಿ ಆಗ್ತಾ ಇರುವಂಥ ಬೆಳವಣಿಗೆ ಇದು ಅಪಾಯಕಾರಿ. ದೇಶದ, ಸಮಾಜದ, ಭಾರತೀಯರ ಸುರಕ್ಷತೆಗೆ ಅಪಾಯಕಾರಿ ಅಂತನ್ನುವಂಥದ್ದು ಹೇಳ್ತೀನಿ. ಇವತ್ತಿನ ಕರ್ನಾಟಕದ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಸ್ಲಿಮರಿಗೋಸ್ಕರನೇ ಪ್ಲೀಸ್ ಮಾಡುವಂಥ ಪ್ರಕ್ರಿಯೆ ಇದೆ. ಆದರೆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಬೇಡಿ ದಯವಿಟ್ಟು. ಈ ಟೆರರಿಸ್ಟ್ಗಳು ನಿಮ್ಮನ್ನು ನಿಮ್ಮ ಮನೆಯಲ್ಲೂ ಬಾಂಬ್ ಬಿಡ್ತಾರೆ, ನಿಮ್ಮ ಆಫೀಸ್ನಲ್ಲೂ ಬಾಂಬ್ ಬಿಡುತ್ತಾರೆ. ಸೊ ಇಂಥ ಭಯಾನಕ ವ್ಯವಸ್ಥೆಗೆ ನೀವು ಕುಮ್ಮಕ್ಕು ಕೊಡ್ತಾ ಇರೋದು, ಪ್ರೇರಣೆ ಕೊಡ್ತಾ ಇರೋದು, ಅವರನ್ನು ತಡಿದೇ ಇರುವಂಥದ್ದು ಬಹಳ ಅಪಾಯಕಾರಿ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೂಡಲೇ ಆ 13 ಜನ ಏನು ಪಾಕಿಸ್ತಾನಿ ಟೆರರಿಸ್ಟ್ ಇದ್ದಾರೆ 13 ಕಾರಾಗೃಹಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಇದಕ್ಕೆ ಯಾರು ಕಾರಣಕರ್ತರಿದ್ದಾರೆ, ಸೂಪ್ರಿಡೆಂಟ್ ಇರ್ಬೋದು, ಅಲ್ಲಿ CC ಕ್ಯಾಮ್ರಾದ ನೋಡಿಕೊಂಡು ಅದನ್ನು ಗಮನಿಸುವಂಥ, ವರದಿ ಮಾಡುವಂಥ ವ್ಯಕ್ತಿ ಇರ್ಬೋದು, ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಮನೆ ಕಳಿಸ್ಬೇಕ್ರೆ. ಸೊ ಇಡೀ ಆ ಒಳಗಡೆ ಇರುವಂಥ ಆವರಣದೊಳಗೆ ಏನೇನು ಇಲ್ಲೀಗಲ್ ನಡೀತಾ ಇದೆ ಅದನ್ನು ಎಲ್ಲವನ್ನು ಜಪ್ತಿ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅದು ಯಾರೇ ಇರಲಿ, ಇವತ್ತು ಕೊಲೆಗಡಕರಿದ್ದಾರೆ, ಕಾಮುಕರಿದ್ದಾರೆ, ಟೆರರಿಸ್ಟ್ಗಳಿದ್ದಾರೆ, ಯಾರೇ ಇರಲಿ, ಸೊ ಅವರೆಲ್ಲರನ್ನೂ ಕೂಡ ಒಂಟಿಯಾಗಿ ಒಂದೊಂದು ಜೈಲಿಗೆ ಕಳಿಸಿದರೆ ಈ
ಪ್ರಕ್ರಿಯೆ ನಿಲ್ಲುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ಎಲ್ಲದಕ್ಕೂ ಹೊಣೆ ಅಲ್ಲಿಯ ಸೂಪ್ರಿಡೆಂಟನ್ನೇ ಮಾಡಬೇಕು. ಅವರು ಯಾತಕ್ಕೂ ಕೂಡೋದು ಯಾತಕ್ಕೆ ಅವರು ಕೂಡ ಇದನ್ನೆಲ್ಲ ಗಮನಿಸಬೇಕಾದ. ಹಾಗಾದರೆ ನಿಮ್ಮ ಪರವಾನಗಿ ತಗೊಂಡು ಅಥವಾ ನಿಮ್ಮ ಥ್ರೂನೇ ಹೋಗ್ತಾ ಇದೆಯಾ, ನಿಮ್ಮ ಕಿಸೆಗೆ ಅದಕ್ಕೆ ಬರ್ತಾ ಇದೆಯಾ, ಅದರದ್ದು ಪಾಲು ನಿಮಗೂ ಬರ್ತಾ ಇದೆಯಾ ಅನ್ನೋದು ಸಂಶಯ ಬರ್ತಾ ಇದೆ. ಸೂಪ್ರಿಡೆಂಟ್ ಅವ್ರ ಸ್ಥಾನ ಬಹಳ ದೊಡ್ಡ ಸ್ಥಾನ ಇದೆ, ಗೌರವದ ಸ್ಥಾನ ಇದೆ. ನಿಮ್ಮ ಆ ಗೌರವದ ಸ್ಥಾನ ಉಳಿಸ್ಕೊಳ್ಬೇಕು ಅಂತಂದರೆ ಈ ಕಾನೂನು ಬಹಿರ ಆಗ್ತಾ ಇರುವಂಥ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತನ್ನುವಂಥದ್ದು ತಮ್ಮಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ವಿಚಾರವಾಗಿ 3 ಜನ ಅಧಿಕಾರಿಗಳನ್ನು ಈಗಾಗಲೇ ಗೃಹ ಸಚಿವರು ಸಸ್ಪೆಂಡ್ ಸಹ ಮಾಡಿದ್ದಾರೆ ಸರ್. ತಲೆದಂಡ ಆಗಿದೆ. ಬಹಳ ಸಂತೋಷ. ನಾನು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯ ಈ ಪ್ರಕ್ರಿಯೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇದು ಬರೀ 3 ಜನ ಟ್ರಾನ್ಸ್ಫರ್ ಆಯಿತು ಅಥವಾ ಸಸ್ಪೆಂಡ್ ಮಾಡಿದರು ಎಷ್ಟು ಸಾಲದು, ಭಾಳ ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ಒಳಗಡೆಗೆ. ಸೊ ಆ ಮಾಫಿಯಾವನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು. ಅಲ್ಲಿ ಬಹಳಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಸಾಕಷ್ಟು ಜನ ಸಿಬ್ಬಂದಿಗಳನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬಹಳಷ್ಟು ವರ್ಷದಿಂದ ಇದ್ದಾರೆ, 15 ವರ್ಷದಿಂದ, 10 ವರ್ಷದಿಂದ, 20 ವರ್ಷದಿಂದ ಸಿಬ್ಬಂದಿಗಳ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥವರು ಕೂಡ ಬಹಳ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಭ್ರಷ್ಟರಾಗಿದೆ. ಇಡೀ ಇವತ್ತಿನ ಕಾರಾಗೃಹಗಳು ಹೇಗಾಗಿದೆ ಅಂದರೆ ಭ್ರಷ್ಟ ವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ. ಮತ್ತು ಭಯೋತ್ಪಾದನೆ ಕೇಂದ್ರಗಳಾಗಿದ್ದಾವೆ, ಮತಾಂತರದ ಕೇಂದ್ರಗಳಾಗಿದ್ದಾವೆ. ಬಿಂದಾಸಾಗಿ ಇವತ್ತು ಫಾದರ್ಗಳು, ನನ್ಗಳು ಒಳಗಡೆ ಹೋಗಿ ಬಡವರನ್ನು ಶೋಷಣೆ ಮಾಡಿ, ಬಡವರಿಗೆ ಆಶೆ ತೋರಿಸಿ ಮತಾಂತರ ಕೂಡ ನಡೀತಾ ಇದೆ. ಅದನ್ನೂ ನಿಲ್ಲಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಅಲ್ಲ ಸರ್, ಈಗ ಜೈಲಿನೊಳಗಡೆ ಇರ್ತಕ್ಕಂಥ ಕೈದಿಗಳಿಗೆ ಹೇಗೆ ಮಾದಕ ವಸ್ತುಗಳು ಅಥವಾ ಮೊಬೈಲ್ ಫೋನ್ಗಳು ಹೇಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ವಿಚಾರವಾಗಿ? ಮಾದಕ ವಸ್ತುಗಳು ಸಿಗ್ತಾ ಇರುವಂಥದ್ದು, ಮೊಬೈಲ್ ಫೋನ್ಗಳು ಹೇಗೆ ಸಿಗ್ತಾ ಇದೆ ನೋಡಿ. CC ಕ್ಯಾಮ್ರಾ ಇದ್ದಾಗಲೂ ಕೂಡ ಒಳಗಡೆಗೆ ಈಗ ಭೇಟಿಗೆ ಬಂದಿರ್ತಾರೆ. ಭೇಟಿಗೆ ಬಂದಂಥ ಸಮಯದಲ್ಲಿ ಇಂಚಿಗೂ ನಮ್ಮನ್ನು ತಪಾಸಣೆ ಮಾಡ್ತಾರೆ. ಎಲ್ಲ ಮೊಬೈಲ್ ಕೂಡ ಒಳಗಡೆ ನಮ್ಮ ಮೊಬೈಲ್ ಒಳಗಡೆ ಬಿಡೋಲ್ಲ, ಭೇಟಿ ಸಮಯದಲ್ಲಿ ಬಿಡೋಲ್ಲ. ಯಾವುದೇ ವಸ್ತು ತಂದರೆ ಅದನ್ನು 10 ಸಲ ಚೆಕ್ ಮಾಡ್ತಾರೆ. ಸೊ ಇಂಥ ಸಮಯದಲ್ಲಿ ಮೊಬೈಲ್ ಹೋಗುತ್ತೆ, ಗಾಂಜಾ ಹೋಗುತ್ತೆ, ಗುಟ್ಕಾ ಹೋಗುತ್ತೆ, ಇನ್ನೇನೇನೋ ಹೋಗ್ತಾ ಇದ್ದಾವೆ ಗೊತ್ತಿಲ್ಲ. ಸೊ ಈ ರೀತಿ ಆಗ್ತಾ ಇರುವಂಥ ಪ್ರಕ್ರಿಯೆ ಸೂಪ್ರಿಡೆಂಟು ಮತ್ತು CC ಕ್ಯಾಮ್ರಾ ಗಮನಿಸ್ತಾ ಇರುವಂಥ ಅಲ್ಲಿ ವ್ಯಕ್ತಿ ಯಾರು ಕೂತಿದಾರಲ್ಲ ಅವರನ್ನು ಒದ್ದವರೆಗೆ ಹಾಕ್ಬೇಕ್ರೆ. ಏನು ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದಾರ? CC ಕ್ಯಾಮ್ರಾದ ಮೂಲಕ ಯಾರು ಏನು ತರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಒಳಗಡೆ ಅಂತ ಗೊತ್ತಾಗೋದಿಲ್ವಾ? ಅಲ್ಲಿಯ ಡಾಕ್ಟರ್ ಒಳಗಡೆಗೆ ಆ ಡಾಕ್ಟರ್ನು ಬಹಳ ದೊಡ್ಡ ಭ್ರಷ್ಟ ಆಗಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಇರುವಂಥ ಪ್ರಕ್ರಿಯೆಗಳಿಗೆ ತಡೆ ಒಡ್ಡುವಂಥದ್ದು ಬರೀ ಸಸ್ಪೆಂಡ್ ಮಾಡಿದ್ರೆ ಆಗೋದಿಲ್ಲ. ಇನ್ಯಾರೋ ಪೇದೆಗಳನ್ನು, ಇನ್ಯಾರೋ ಪೊಲೀಸರ ಬಲಿ ಕೊಡಕ್ಕೆ ಹೋಗ್ಬೇಡ್ರಿ. ಸೂಪ್ರಿಡೆಂಟ್ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಸಸ್ಪೆಂಡ್ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಏನು ನಾವು ಒಬ್ಬ ಮುಸ್ಲಿಂ ವ್ಯಕ್ತಿ ನಮಾಜ್ ಮಾಡಿದ್ದಾನೆ ಅಂತಕ್ಕಂಥ ವಿಚಾರ ಸದ್ಯಕ್ಕೆ ಸುದ್ದಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಇದು ಜಗತ್ ಪ್ರಸಿದ್ಧವಾದಂಥ ವಿಮಾನ ನಿಲ್ದಾಣ. ಇದು ಶಿಸ್ತಿಗೆ, ಸುರಕ್ಷತೆಗೆ, ಸ್ವಚ್ಛತೆಗೆ ಅತ್ಯಂತ ಹೆಸರು ಗಳಿಸಿದಂಥ ವಿಮಾನ ನಿಲ್ದಾಣ ಅದು. ಇವತ್ತು ಬೆಳಗ್ಗೆ ಸುಮಾರು ಒಂದು 15-20 ಜನ ಮುಸ್ಲಿಮರು ಅಲ್ಲಿ ಕಾರಿಡಾರ್ನಲ್ಲಿ, ಟರ್ಮಿನಲ್ 2ನಲ್ಲಿ ಕಾರಿಡಾರ್ನಲ್ಲೇ ನಮಾಜ್ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆಗೆ ವಿರೋಧ ಇಲ್ಲ, ನೀವು ಪ್ರಾರ್ಥನೆ ಮಾಡಬಹುದು, ಅಲ್ಲಿ ಅವಕಾಶ ಕೂಡ ಇದೆ. ಆದರೆ ಎಲ್ಲಿ ಪ್ರಾರ್ಥನೆ ಮಾಡೋಕ್ಕೇ ವ್ಯವಸ್ಥೆ ಮಾಡಿದ್ದಾರೆ, ಸಪರೇಟಾಗಿ ಒಂದು ಹಾಲ್ ಮಾಡಿದ್ದಾರೆ. ನೀವು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ಅಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ಮಾಡಿ ಅಂತನ್ನುವಂಥ ವ್ಯವಸ್ಥೆ ಇದೆ ಅಲ್ಲಿ. ಅದನ್ನು ಬಿಟ್ಟು ಹೊರಗಡೆ ಕಾರಿಡಾರ್ನಲ್ಲಿ ನೀವು ಮಾಡ್ತಾರೆ ಅಂದರೆ ಇದೊಂದು ರೀತಿಯ ಭಯೋತ್ಪಾದನೆ, ಭಯ ಸೃಷ್ಟಿ ಮಾಡೋದು. ನಿಮ್ಮ ಪ್ರಾರ್ಥನೆ ಅಲ್ಲ ಇದು. ನಿಮ್ಮ ಪ್ರಾರ್ಥನೆ ಇದ್ದರೆ ಶಾಂತವಾಗಿ ಒಳಗಡೆ ನೀವು ಪ್ರಾರ್ಥನೆ ಮಾಡ್ತಿದ್ರಿ, ಭಯ ಸೃಷ್ಟಿ ಮಾಡ್ತಾ ಇರಿದ್ರಿ ನೀವು. ಈ ರೀತಿಯ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಸೊ ಈ ಪ್ರಕ್ರಿಯೆ ಇದು ಬರೀ ವಿಮಾನ ನಿಲ್ದಾಣದಲ್ಲಿ ಆಗಿದೆ ಅಂತ ಅಷ್ಟೇ ಅಲ್ಲ, ರೈಲ್ವೆ ಸ್ಟೇಷನ್ನಲ್ಲಾಗತ್ತೆ, ರೈಲ್ವೇದಲ್ಲಾಗತ್ತೆ, ಬಸ್ನಲ್ಲಿ ಎಲ್ಲ ಪ್ಯಾಸೆಂಜರ್ನ ಇಳಿಸಿ ಆ ಮುಸ್ಲಿಂ ಡ್ರೈವರ್ ಬಸ್ನಲ್ಲಿ ನಮಾಜ್ ಮಾಡ್ತಾರೆ, ರಸ್ತೆ ಮೇಲೆ, ಪಾರ್ಕ್ನಲ್ಲಿ, ಎಲ್ಲ ಕಡೆ ನಡೀತಾ ಇದೆ. ಇದರ ಸಂಬಂಧಪಟ್ಟಾಗ ನಿಮ್ಮ ಆ ಪ್ರಾರ್ಥನೆ ಪಾವಿತ್ರ್ಯತೆ ಉಳಿಬೇಕಲ್ಲ, ಪ್ರಾರ್ಥನೆ ಬಗ್ಗೆ ಭಕ್ತಿ ಭಾವನೆ ಉಳಿಬೇಕಲ್ಲ.
ಎಲ್ಲಿ ಬೇಕಾದಲ್ಲಿ ಮಾಡೋದು ಅಂತನ್ನುವಂಥದ್ದು ಇದು ಸರಿಯಲ್ಲ, ಶೋಭೆ ತರುವಂಥದ್ದಲ್ಲ. ಮತ್ತು ಇನ್ನೊಂದು, ವಿಮಾನ ನಿಲ್ದಾಣದಲ್ಲಿ ಇರುವಂಥ ಸೆಕ್ಯೂರಿಟಿ ಅವ್ರೇನು ಮಾಡ್ತಾಯಿದ್ರು? ಯಾಕೆ ಇಮಿಡಿಯೇಟ್ ಅವರನ್ನು ತಡಿಲಿಲ್ಲ? ನೀವು ಪ್ರಾರ್ಥನೆಗೆ ಬೇರೆ ಸ್ಥಳ ಇದೆ, ಅಲ್ಲಿ ಹಾಲ್ನಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡಂತ ಹೇಳಲಿಲ್ಲ ಯಾಕೆ? ಸೊ ಇದು ಕೂಡ ಲೋಪ ಆಗಿದೆ. ನಾವೀಗ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೊಂದು ಮನವಿ ಕೊಡ್ತಾ ಇದ್ದೀವಿ. ಇಮ್ಮಿಡಿಯೇಟ್ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಯಾರು ಸೆಕ್ಯೂರಿಟಿ ಇದ್ದರು ಅವರ ಮೇಲೆ ಕ್ರಮ ಆಗಬೇಕು. ಮತ್ತು 15-20 ಜನ ಮುಸ್ಲಿಮರು ಯಾರು ಕಾನೂನು ಬಾಹಿರವಾಗಿ ಭಯ ಸೃಷ್ಟಿ ಮಾಡೋದು, ಪ್ರಚೋದನೆ ಕೊಡ್ತಾ ಇರುವಂಥ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಸಾರ್ವಜನಿಕ ಸ್ಥಳಗಳಲ್ಲಿ ಈಗ ಖಾಸಗಿ ಕಾರ್ಯಕ್ರಮಗಳನ್ನು ಅಥವಾ ಖಾಸಗಿ ಸಂಘಟನೆ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿರ್ತಕ್ಕಂಥದ್ದು, ಈ ವಿಚಾರವಾಗಿ ನಿಮ್ಮ ನಿಲುವು ಏನಿದೆ ಸರ್? ಈಗಾಗಲೇ ಖಾಸಗಿ ಅಂದರೆ ಸರ್ಕಾರಿ ಜಾಗ, ಕಟ್ಟಡ, ಪಾರ್ಕು ಅಥವಾ ಮೈದಾನದಲ್ಲಿ RSSನ ಯಾವುದೇ ಚಟುವಟಿಕೆ ನಡಿಬಾರ್ದು ಅಂತನ್ನುವಂಥದ್ದು ಅಥವಾ ಬೇರೆ ಬೇರೆ ಎಲ್ಲರಿಗೂ ಕೂಡ ಅದನ್ನು ಅನ್ವಯ ಮಾಡಿದ್ದಾರೆ. ಕೋರ್ಟು ಅದನ್ನು ತಿರಸ್ಕಾರ ಮಾಡಿದೆ. ಯಾವುದೇ ಚಟುವಟಿಕೆಯನ್ನು ಸಾರ್ವಜನಿಕ ಇದರಲ್ಲಿ ಮಾಡಬಹುದು ಅಂತನ್ನುವಂಥದ್ದು ಕೋರ್ಟ್ ಈಗಾಗಲೇ ಹೇಳಿದೆ. ಆದರೆ ನಾನು ಹೇಳೋದು, ಯಾರು ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಯಾಕೆ ಮಾಡ್ತಾ ಇದೆ ಅಂತಾರೆ, ಮುಸ್ಲಿಂ ತುಷ್ಟೀಕರಣಗೋಸ್ಕರ, ಮುಸ್ಲಿಂ ಓಟಿಗೋಸ್ಕರ. ಇವರಿಗೆ ಮುಸ್ಲಿಂ ಓಟನೇ ಮುಖ್ಯ ಆಯಿತು ವಿನಃ ಈ RSS 100 ವರ್ಷ ಆಯ್ತು ರೀ, 100 years, 100 ವರ್ಷ ಒಂದು ಸಂಘಟನೆ ಬೆಳಿಬೇಕು ಅಂತಂದರೆ, ಉಳಿಬೇಕು ಅಂದರೆ ಸುಲಭ ಅಲ್ಲ. ನಿರಂತರವಾಗಿ ಬೆಳೀತಾ ಇದೆ. ಕೋಟಿ ಕೋಟಿ ಜನ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇಶಭಕ್ತಿಯನ್ನು, ಶಿಸ್ತನ್ನು, ಸಂಯಮತೆಯನ್ನು ಇವತ್ತು ಬೆಳೆಸ್ತಾ ಇರುವಂಥ ಒಂದು ಶ್ರೇಷ್ಠ ಸಂಘಟನೆ ಮೇಲೆ ಗುಬೆ ಕುಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಸೂರ್ಯನ ಮೇಲೆ ಉಗುಳಿದಂಗೆ ಆಗುತ್ತೆ. ಸೂರ್ಯನಿಗೆ ನೀವು ಉಗುಳಿದ್ರೆ ನಿಮ್ಮ ಮೇಲೆ ಬೀಳುತ್ತೆ. ಜನ ನಿಮ್ಮನ್ನು ಉಗಿತಾ ಇದ್ದಾರೆ, ಜನ ನಿಮ್ಮನ್ನು ಬೈತಾ ಇದ್ದಾರೆ. RSS ಅಂತ ಸಂಸ್ಥೆಯನ್ನು ಇವತ್ತು ನೀವು ಕೆಣಕ್ತಾ ಇರೋದು ಶೋಭೆ ಅಲ್ಲ. ಮುಸ್ಲಿಂ ಓಟಿಗೋಸ್ಕರ ಅಂತನ್ನೋದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಬಹಿರಂಗ ಕ್ಷಮೆ ಕೇಳಿ ನಿಮ್ಮ ಸ್ಟೇಟ್ಮೆಂಟನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದಿಷ್ಟು ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.